ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 8 ಪಾಠಗಳನ್ನು ಅಧ್ಯಯನ ಮಾಡಿದ್ದೀವಿ. ಇದು 9ನೇ ಪಾಠ ಆಗಿರುತ್ತೆ. ಈ ಕ್ಲಾಸ್ TET GPST HST ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಧ್ಯಾಯ 9 ಘರ್ಷಣೆ. ನಾವು ಹಿಂದಿನ ಕ್ಲಾಸ್ನಲ್ಲಿ ಬಲ ಮತ್ತು ಒತ್ತಡ ಎಂಬ ಪಾಠದಲ್ಲಿ ಘರ್ಷಣೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡಿದ್ವಿ. ಇವಾಗ ಅದರ ಪೂರ್ಣ ಅಂದರೆ ಯಾವ ರೀತಿ ಘರ್ಷಣೆ ಆಗುತ್ತೆ ಮತ್ತು ಘರ್ಷಣೆ ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ ಮತ್ತು ಅದು ಯಾವ ರೀತಿ ಕೆಡಕನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ಕ್ಲಾಸ್ನಲ್ಲಿ ನೋಡ್ತಾ ಬರೋಣ. ಮೊದಲನೇದಾಗಿ ಘರ್ಷಣಾ ಬಲ ಅಂದರೆ ಏನಪ್ಪ ಅಂದರೆ ವಸ್ತುಗಳ ಚಲನೆಯ ಸ್ಥಿತಿಯನ್ನು ಬದಲಾಯಿಸಲು ಕಾರಣವಾದ ಬಲವೇ ಘರ್ಷಣಾ ಬಲ. ನೋಡಿ ಫ್ರೆಂಡ್ಸ್, ವಸ್ತುವಿನ ಚಲನಾ ಸ್ಥಿತಿಯನ್ನು ಬದಲಾಯಿಸಲು ಕಾರಣವಾದಂಥ ಬಲವೇ ಘರ್ಷಣಾ ಬಲ. ಯಾವ ರೀತಿಯಪ್ಪ ಅಂದರೆ, ಒಂದು ಬಸ್ ಚಲನೆಗೆ ಒಳಗಾಗ್ತಾ ಇದೆ ತಿಳ್ಕೊರಿ. ಒಂದು ಬಸ್ ಚಲನೆಗೆ ಒಳಗಾಗ್ತಾ ಇದೆ. ಅದರ ಬೈ ಚಾನ್ಸ್ ಏನಾದರೂ ಆ ಡ್ರೈವರು ಕೀಯನ್ನು ಅಂದರೆ ಆ ಬಸ್ಸನ್ನು ಬಂದ್ ಮಾಡಿದ್ನಪ್ಪ ಅಂದರೆ ಇಂಜಿನನ್ನು ಸ್ಟಾಪ್ ಮಾಡಿದ್ನಪ್ಪ ಅಂದರೆ ಅದು ಏನಾಗ್ತೈತಿ, ಸ್ವಲ್ಪ ಸಮಯದ ನಂತರ ಅದು ಭೂಮಿ ಮತ್ತು ಗಾಳಿಯ ನಡುವಿನ ಘರ್ಷಣೆಯಿಂದಾಗಿ ಅದು ಬಸ್ ಸ್ಟಾಪ್ ಆಗುತ್ತೆ. ಹೌದಾ? ಇದು ಏನಾಗುತ್ತೆ, ನಮಗೆ ಬಸ್ ಸ್ಟಾಪ್ ಆಗಲು ಈ ರೀತಿಯಾಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಈ ಘರ್ಷಣಾ ಬಲವು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಬರೋದಾದರೆ, ನೀವು ಎಡಭಾಗದಿಂದ ಬಲಭಾಗಕ್ಕೆ ಬಲವನ್ನು ಪ್ರಯೋಗಿಸಿದರೆ, ನೀವೇನಾದರೂ ಲೆಫ್ಟ್ ಸೈಡ್ಲಿಂದ ರೈಟ್ ಸೈಡ್ ಕಡೆ ಏನಾದರೂ ಬಲವನ್ನು ಪ್ರಯೋಗ ಮಾಡಿದ್ರಪ್ಪ ಅಂದರೆ, ಇಲ್ಲಿ ಬಲವನ್ನು ಪ್ರಯೋಗ ಮಾಡಿದ್ರಪ್ಪ ಅಂದರೆ ಘರ್ಷಣಾ ಬಲವು ಬಲಗಡೆಯಿಂದ ಅಂದರೆ ರೈಟ್ ಸೈಡ್ಲಿಂದ ಎಡಗಡೆಗೆ, ಘರ್ಷಣಾ ಬಲವು ಬಲಗಡೆಯಿಂದ ಎಡಕ್ಕೆ ವರ್ತಿಸುತ್ತದೆ. ನೋಡಿ ಫ್ರೆಂಡ್ಸ್, ನೀವು ಏನಾದರೂ ಬಲವನ್ನು ಲೆಫ್ಟ್ ಸೈಡ್ ಟು ಅಂದರೆ ಲೆಫ್ಟ್ ಅಂದರೆ ಎಡದಿಂದ ಬಲಕ್ಕೆ ರೈಟ್ ಸೈಡ್ ಕಡೆಗೆ ಏನು ಮಾಡಿದ್ರು, ನೀವು ಬಲವನ್ನು ಪ್ರಯೋಗ ಮಾಡಿದ್ರಪ್ಪ ಅಂದರೆ ಘರ್ಷಣಾ ಬಲ ಏನಾಗುತ್ತೆ, ರೈಟ್ ಸೈಡ್ಲಿಂದ ಲೆಫ್ಟ್ ಸೈಡ್ ಕಡೆಗೆ ವರ್ತಿಸ್ತೈತಿ. ಅಂದರೆ ಅಪೋಸಿಟಾಗಿ, ಬಲಕ್ಕೆ ಅಪೋಸಿಟ್, ನೀವು ಪ್ರಯೋಗಿಸುವಂಥ ಬಲಕ್ಕೆ ಅಪೋಸಿಟಾಗಿ ಘರ್ಷಣಾ ಬಲ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ನೋಡ್ತಾ ಬರೋದಾದರೆ, ಅದೇ ರೀತಿಯಾಗಿ ನೀವು ಬಲಭಾಗದಿಂದ ಏನಾದರೂ ಬಲವನ್ನು ಪ್ರಯೋಗ ಮಾಡಿದ್ರಪ್ಪ ಅಂದರೆ, ನೀವು ರೈಟ್ ಸೈಡ್ಲಿಂದ ಬಲವನ್ನು ಪ್ರಯೋಗ ಮಾಡಿದ್ರಪ್ಪ ಅಂದ್ರೆ, ರೈಟ್ ಸೈಡ್ಲಿಂದ ಲೆಫ್ಟ್ ಸೈಡ್ ಕಡೆಗೆ ಏನು ಬಲವನ್ನು ಪ್ರಯೋಗ ಮಾಡಿದ್ರಪ್ಪ ಅಂದ್ರೆ, ಇಲ್ಲಿ ಘರ್ಷಣಾ ಬಲ ಯಾವ ರೀತಿ ವರ್ಕ್ ಆಗುತ್ತೆ, ಲೆಫ್ಟ್ ಸೈಡ್ಲಿಂದ ರೈಟ್ ಸೈಡ್ ಕಡೆಗೆ ವರ್ಕ್ ಆಗುತ್ತೆ. ಅಂದರೆ ಘರ್ಷಣಾ ಬಲವು ಎಡದಿಂದ ಬಲಕ್ಕೆ ವರ್ತಿಸುತ್ತದೆ. ಅಂದರೆ ಬಲ ಪ್ರಯೋಗಿಸುವಂಥ ದಿಕ್ಕಿನ ಅಪೋಸಿಟ್ ಕಡೆ ಏನಾಗುತ್ತೆ, ಘರ್ಷಣಾ ಬಲ ವರ್ತಿಸುತ್ತೈತಿ. ಘರ್ಷಣಾ ಬಲವು ಪ್ರಯೋಗಿಸಿದ ಬಲವನ್ನು ವಿರೋಧಿಸುತ್ತದೆ. ಘರ್ಷಣಾ ಬಲ ಏನು ಮಾಡ್ತೈತಿ, ಪ್ರಯೋಗಿಸಿದ ಬಲವನ್ನು ಏನು ಮಾಡ್ತೈತಿ, ವಿರೋಧ ಮಾಡ್ತೈತಿ. ನೆಕ್ಸ್ಟ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ಬರುತ್ತೆ. ಹಾಗಾದರೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂದರೆ ಏನಪ್ಪ ಅಂದರೆ, ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವ ಬಲವನ್ನು ಅಳೆಯಲು ಬಳಸುವ ಸಾಧನವೇ ಸ್ಪ್ರಿಂಗ್ ಬ್ಯಾಲೆನ್ಸ್. ಒಂದು ಕಾಯದ ಮೇಲೆ ಎಷ್ಟು ಬಲ ಪ್ರಯೋಗ ಆಗೈತಲ್ಲ, ಅದನ್ನು ಅಳತೆ ಮಾಡಲು ಬಳಸುವಂಥ ಸಾಧನವೇ ಸ್ಪ್ರಿಂಗ್ ಬ್ಯಾಲೆನ್ಸ್ ಆಗಿದೆ. ಹಾಗಾದರೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿದೆ ನೋಡಿ, ಇದು ಸ್ಪ್ರಿಂಗ್ ಬ್ಯಾಲೆನ್ಸ್. ಇಲ್ಲಿ ಮೇಲೆ ಬರ್ತಿದೆ ನೋಡಿ ಸ್ಪ್ರಿಂಗ್ ಬ್ಯಾಲೆನ್ಸ್. ಈ ರೀತಿಯಾಗಿ ಏನಿರುತ್ತೆ, ಅದಕ್ಕೊಂದು ಹಿಡಿಕೆ ಟೈಪ್ ಇರುತ್ತೆ. ಇದನ್ನು ಏನು ಮಾಡಲಾಗುತ್ತೆ, ಇದಕ್ಕೆ ಸ್ಪ್ರಿಂಗು ಕೂಡ, ಇಲ್ಲಿ ಸ್ಪ್ರಿಂಗ್ ಇರುತ್ತೆ. ಹೌದಾ? ಅದರ ಮೂಲಕ ನಾವು ಯಾವ ರೀತಿ ಬಲವನ್ನು ಪ್ರಯೋಗಿಸಿದ್ದೀವಿ ಅದನ್ನು ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಮೂಲಕ ಅಳತೆ ಮಾಡಲಾಗುತ್ತೆ. ಒರಟಾದ ಮೇಲ್ಮೈಗಳು ಇರುವಲ್ಲಿ ಘರ್ಷಣಾ ಬಲವು ಹೆಚ್ಚಾಗಿರುತ್ತದೆ. ಘರ್ಷಣಾ ಬಲ ಎಲ್ಲಿ ಹೆಚ್ಚಾಗಿರ್ತೈತಪ್ಪ ಅಂದ್ರೆ, ಒರಟಾದ ಮೇಲ್ಮೈ ಇರ್ತೈತಲ್ಲ, ರಫ್ ಮೇಲ್ಮೈ ಇರ್ತೈತಲ್ಲ, ಅಂದರೆ ರಫ್ ಮೇಲ್ಮೈನಲ್ಲಿ ಘರ್ಷಣಾ ಬಲ ಹೆಚ್ಚಾಗಿರ್ತೈತಿ. ಹಾಗಾದರೆ ಸ್ಮೂತ್ ಮೇಲ್ಮೈ ಅಂದರೆ ಮೃದುವಾದ ಮೇಲ್ಮೈಯಲ್ಲಿ ಯಾವುದೇ ಘರ್ಷಣಾ ಬಲ ಹೆಚ್ಚಿರಲ್ಲ, ಕಡಿಮೆ ಇರ್ತೈತಿ. ಒರಟಾದ ಮೇಲ್ಮೈಗಳಲ್ಲಿ ಏನಿರ್ತೈತಿ, ಘರ್ಷಣಾ ಬಲವು ಹೆಚ್ಚಾಗಿರ್ತೈತಿ. ನಿಮಗೆ ಇಲ್ಲಿ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, ನಿಮಗೆ ಒಂದು ಬಲವನ್ನು ಬಲದಿಂದ ಎಡಕ್ಕೆ ಪ್ರಯೋಗಿಸಿದರೆ ಘರ್ಷಣಾ ಬಲವು ಅದರ ವಿರುದ್ಧವಾಗಿ ವರ್ತಿಸ್ತೈತೋ ಅಥವಾ ಅದರ ದಿಕ್ಕಿನ ಕಡೆಗೆ ವರ್ತಿಸ್ತೈತೋ ಅಥವಾ ಎರಡು ಎ ಮತ್ತು ಬಿ ಎರಡು ಸರಿ ಮತ್ತು ಎ ಮತ್ತು ಬಿ ಎರಡು ತಪ್ಪು ಅಂತೇಳಿ ಈ ರೀತಿ ಪ್ರಶ್ನೆ ಕೇಳ್ಬೋದು. ಅಂದರೆ ನಿಮ್ಗೆ ಅಪ್ಲೈಡ್ ಮೇಲೆ ಪ್ರಶ್ನೆ ಕೇಳ್ಬೋದು. ಹೌದಾ? ಆವಾಗ ಬಲವನ್ನು ಪ್ರಯೋಗಿಸಿದ ವಿರುದ್ಧ ದಿಕ್ಕಿನಲ್ಲಿ ಘರ್ಷಣಾ ಬಲವು ಏನಾಗ್ತೈತಿ, ಪ್ರಯೋಗ ಆಗ್ತೈತಿ. ಮತ್ತು ಘರ್ಷಣಾ ಬಲದ ಕೆಲಸ ಏನಪ್ಪ ಅಂದರೆ, ಪ್ರಯೋಗಿಸಿದ ಬಲವನ್ನು ವಿರೋಧ ಮಾಡ್ತೈತಿ. ಮತ್ತು ಘರ್ಷಣಾ ಬಲವು ಎಲ್ಲಿ ಜಾಸ್ತಿ ಇರ್ತೈತಿ ಅಂತ ಪ್ರಶ್ನೆ ಕೇಳ್ಬೋದು. ಒರಟಾದ ಮೇಲ್ಮೈಗಳಲ್ಲಿ ಜಾಸ್ತಿ ಇರ್ತೈತಿ. ಈಗ ಬಲವನ್ನು ಅಳೆಯಲು ಅಂದರೆ ಪ್ರಯೋಗವಾಗುತ್ತಿರುವಂಥ ಬಲವನ್ನು ಅಳೆಯಲು ಯಾವ ಸಾಧನವನ್ನು ಬಳಸ್ತೀವಿ ಅಂತೇಳಿ ಕೂಡ ಪ್ರಶ್ನೆ ಕೇಳ್ಬೋದು. ಯಾವ ಸಾಧನವನ್ನು ಬಳಸ್ತೀವಿ, ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಬಳಸ್ತೀವಿ.
ನೆಕ್ಸ್ಟ್, ವಿಶ್ರಾಂತ ಸ್ಥಿತಿಯಲ್ಲಿರುವ ವಸ್ತುವೊಂದನ್ನು ನಾವು ಚಲಿಸಲು ಪ್ರಯತ್ನಿಸಿದಾಗ ಸ್ಥಾಯಿ ಘರ್ಷಣೆ ಉಂಟಾಗುತ್ತೈತಿ. ಸ್ಥಾಯಿ ಘರ್ಷಣೆ ಯಾವಾಗ ಉಂಟಾಗ್ತೈತಪ್ಪ ಅಂದ್ರೆ ಒಂದು ವಿಶ್ರಾಂತ ಸ್ಥಿತಿಯಲ್ಲಿರುವಂಥ ಕಾಯ ಅಥವಾ ಒಂದು ವಸ್ತುವನ್ನು ನಾವೇನಾದರೂ ಚಲಿಸಲು ಪ್ರಯತ್ನಿಸಿದಾಗ ಅಲ್ಲಿ ಉಂಟಾಗುವಂಥ ಘರ್ಷಣೆ ಯಾವುದು? ಸ್ಥಾಯಿ ಘರ್ಷಣೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ರಾಂತ ಸ್ಥಿತಿಯಲ್ಲಿರುವಂಥ ವಸ್ತುವನ್ನು ಚಲಿಸಲು ಪ್ರಯತ್ನಿಸಿದಾಗ ಅಲ್ಲಿ ಉಂಟಾಗುವಂಥ ಘರ್ಷಣೆ ಯಾವುದತ್ತೆ ಪ್ರಶ್ನೆ ಕೇಳ್ಬೋದು? ಸ್ಥಾಯಿ ಘರ್ಷಣೆ ಉಂಟಾಗ್ತೈತಿ. ನೆಕ್ಸ್ಟ್, ಒಂದು ವಸ್ತು ಮತ್ತೊಂದು ವಸ್ತುವಿನ ಮೇಲೆ ಜಾರುವಾಗ ಜಾರು ಘರ್ಷಣೆ ಉಂಟಾಗ್ತೈತಿ. ಒಂದು ವಸ್ತು ಮತ್ತೊಂದು ವಸ್ತುವಿನ ಮೇಲೆ ಜಾರುವಾಗ ಯಾವ ಘರ್ಷಣೆ ಉಂಟಾಗ್ತೈತಿ? ಜಾರು ಘರ್ಷಣೆ ಉಂಟಾಗ್ತೈತಿ. ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಕಡಿಮೆ ಇರ್ತೈತಿ. ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಏನಿರ್ತೈತಿ? ಕಡಿಮೆ ಇರ್ತೈತಿ. ಹಾಗಾದರೆ ಸ್ಥಾಯಿ ಘರ್ಷಣೆಯಲ್ಲಿ ವಸ್ತುಗಳು ವೇಗವಾಗಿ ಚಲಿಸ್ತಾವೋ ಅಥವಾ ಜಾರು ಘರ್ಷಣೆಯಲ್ಲಿ ಅಂದರೆ ಜಾರು ಘರ್ಷಣೆಯಲ್ಲಿ ವಸ್ತುಗಳು ವೇಗವಾಗಿ ಚಲಿಸ್ತಾವೆ. ನೆಕ್ಸ್ಟ್, ಘರ್ಷಣೆ ಒಂದು ಅವಶ್ಯಕ. ಅಂದರೆ ಘರ್ಷಣೆ ಇರಲಿಲ್ಲಪ್ಪ ಅಂದರೆ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಅಥವಾ ಕೆಲವೊಂದಿಷ್ಟು ನಾವು ವರ್ಕ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾವ ರೀತಿಯಪ್ಪ ಅಂದರೆ ನೋಡ್ತಾ ಬರೋಣ ಎಕ್ಸಾಂಪಲ್ಗೆ. ಈಗ ವಾಹನದ ಚಕ್ರಗಳು ನೋಡಿರ್ಬೋದು ನೀವು. ವಾಹನದ ಚಕ್ರಗಳು ಆಗಿರ್ಬೋದು, ಅವು ವಾಹನ ಚಕ್ರಗಳು ರಸ್ತೆಯ ನಡುವೆ ಘರ್ಷಣೆ ಅಂದರೆ ಈಗ ರಸ್ತೆ ಮೇಲೆ ಸುಗಮವಾಗಿ ಸಾಗಬೇಕಪ್ಪ ಅಂದ್ರೆ ಅಲ್ಲಿ ಏನಿರಬೇಕು? ಘರ್ಷಣೆ ಇರಲೇಬೇಕು. ನೋಡಿ, ಯಾವ್ಯಾವಗಳ ನಡುವೆ ಘರ್ಷಣೆ ಇರಬೇಕಪ್ಪ ಅಂದರೆ ವಾಹನದ ಚಕ್ರಗಳು ಮತ್ತು ರಸ್ತೆಗಳ ನಡುವೆ ಘರ್ಷಣೆ ಇರಬೇಕು. ಹಾಗಾದ್ರೆ ಬೈ ಚಾನ್ಸ್ ಅಂದರೆ ಘರ್ಷಣೆ ಇಲ್ಲದೇ ಇತ್ತಪ್ಪ ಅಂದರೆ ಏನಾಗ್ತಿತ್ತಪ್ಪ ಅಂದರೆ ಈಗ ನೋಡಿ, ವಾಹನ ಚಕ್ರಗಳು ಮತ್ತು ರಸ್ತೆ ನಡುವೆ ಘರ್ಷಣೆ ಇಲ್ಲದೇ ಹೋಗಿದ್ದರೆ ಅವು ಚಲಿಸಲಾರಂಭಿಸಲು ಅಥವಾ ನಿಲ್ಲಲು ಅಥವಾ ತಿರುವು ತೆಗೆದುಕೊಂಡು ಚಲನೆಯ ದಿಕ್ಕನ್ನು ಬದಲಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ನೋಡಿ, ಬೈ ಚಾನ್ಸ್ ಏನಾದರೂ ವಾಹನದ ಚಕ್ರಗಳು ಮತ್ತು ರಸ್ತೆಯ ನಡುವೆ ಘರ್ಷಣೆ ಇಲ್ಲದೇ ಹೋಗಿತ್ತಪ್ಪ ಅಂದ್ರೆ ಅವು ಚಲಿಸಲು ಆರಂಭ ಆಗ್ತಿರಲಿಲ್ಲ ಅಥವಾ ಚಲಿಸ್ತಾ ಇರಲಿಲ್ಲ. ನೆಕ್ಸ್ಟ್, ಸ್ಟಾಪ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ನೆಕ್ಸ್ಟ್, ಅದನ್ನು ಯೂ ಟರ್ನ್ ತೊಗೊಳ್ಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅಥವಾ ಒಂದು ಚಲನೆಯನ್ನು ದಿಕ್ಕನ್ನು ಕೂಡ ಬದಲಾಯಿಸಲು ಆಗ್ತಾ ಇರಲಿಲ್ಲ. ಅಂದರೆ ಲೆಫ್ಟ್ ತೊಗೊಳ್ಳೋದಾಗಿರ್ಬೋದು, ರೈಟ್ ತೊಗೊಳ್ಳೋದಾಗಿರ್ಬೋದು. ಅವು ಘರ್ಷಣೆ ಇರೋದು ಕಾರಣದಿಂದನೇ ಏನಾಗುತ್ತೆ, ನಾವು ಒಂದು ಗಾಡಿಯನ್ನು ಲೆಫ್ಟಿಗೂ ತೊಗೋಬೋದು, ರೈಟು ತೊಗೋಬೋದು, ಮತ್ತು ನಾವೇನು ಮಾಡ್ಬೋದು, ಅದನ್ನು ಯೂ ಟರ್ನ್ ಕೂಡ ತೊಗೋಬೋದು, ಅದನ್ನು ಚಲಾಯಿಸ್ಬೋದು. ನೆಕ್ಸ್ಟ್, ಅದನ್ನು ಸ್ಟಾಪ್ ಕೂಡ ಮಾಡ್ಬೋದು. ಯಾವುದರಿಂದ? ಘರ್ಷಣೆ ಇರೋದರಿಂದ. ನೆಕ್ಸ್ಟ್, ಕಪ್ಪು ಹಲಗೆ ಮೇಲೆ ಚಾಕ್ ಪೀಸ್ ಬಳಸಿ ಬರೆಯುವುದು. ನೀವು ಕಪ್ಪು ಹಲಗೆ ಮೇಲೆ ಚಾಪೀಸ್ ಬಳಸಿ ಏನಾದರೂ ಬರಿತಿದ್ರಪ್ಪ ಅಂದರೆ ಅಲ್ಲಿ ಘರ್ಷಣೆ ಇಲ್ಲದೇ ಇದ್ದಾಗ ಅಲ್ಲಿ ಯಾವುದೇ ಅಕ್ಷರ ಮುಟ್ತಾ ಇರಲಿಲ್ಲ. ಘರ್ಷಣೆ ಇರುವ ಕಾರಣದಿಂದ ಚಾಪೀಸ್ ಏನಾಗುತ್ತೆ? ಕಪ್ಪು ಹಲಗೆಯ ಮೇಲೆ ಬರೆಯಲು ಸಾಧ್ಯವಾಗ್ತೈತಿ. ನೆಕ್ಸ್ಟ್, ಘರ್ಷಣೆ ಇಲ್ಲದೆ ಹೋಗಿದ್ದರೆ ಚಲಿಸುತ್ತಿರುವ ಕಾಯವೊಂದು ಎಂದಿಗೂ ನಿಲ್ಲುತ್ತಲೇ ಇರಲಿಲ್ಲ. ಘರ್ಷಣೆ ಇಲ್ಲದೆ ಹೋಗಿದ್ದರೆ ಒಂದು ಕಾಯ ಚಲಿಸ್ತಾ ಇತ್ತಪ್ಪ ಅಂದರೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ನೆಕ್ಸ್ಟ್, ಘರ್ಷಣೆಯಿಂದ ಗೋಡೆಗೆ ಮೊಳೆ ಹೊಡೆಯಬಹುದು. ಘರ್ಷಣೆಯಿಂದ ನಾವೇನು ಮಾಡ್ಬೋದು? ಗೋಡೆಗೆ ಮೊಳೆಯನ್ನು ಕೂಡ ಹೊಡಿಬೋದು. ನೆಕ್ಸ್ಟ್, ಘರ್ಷಣೆ ಇಲ್ಲದಿದ್ದರೆ ಯಾವುದೇ ಕಟ್ಟಡವನ್ನು ಕಟ್ಟಲು ಸಾಧ್ಯವಿಲ್ಲ. ನೋಡಿ, ಘರ್ಷಣೆ ಇಲ್ಲದೇ ಇತ್ತಪ್ಪ ಅಂದ್ರೆ ನಾವು ಕಟ್ಟಡವನ್ನು ಕೂಡ ಕಟ್ಟಲು ಸಾಧ್ಯವಿಲ್ಲ. ಎಲ್ಲಿ ನೋಡಿ ಘರ್ಷಣೆ ಎಷ್ಟು ಉಪಯೋಗ ಐತೆ ನೋಡಿ. ಘರ್ಷಣೆ ಐತೆ ಅಂತೇಳಿ ನಾವು ಕಟ್ಟಡವನ್ನು ಕಟ್ಟಬಹುದು. ನೆಕ್ಸ್ಟ್, ಗೋಡೆಗೆ ಮಳೆ ಹೊಡೆಯಬಹುದು. ಘರ್ಷಣೆ ಇದ್ದಾಗ ಮಾತ್ರ ನಾವು ವಾಹನವನ್ನು ಚಲಾಯಿಸ್ಬೋದು ಅಥವಾ ಅದನ್ನು ಸ್ಟಾಪ್ ಮಾಡ್ಬೋದು ಅಥವಾ ಯೂ ಟರ್ನ್ ತೊಗೋಬೋದು. ನೆಕ್ಸ್ಟ್, ಕಪ್ಪು ಹಲಗೆಯ ಮೇಲೆ ಚಾಪೀಸ್ ಬಳಸುವುದು ಕೂಡ ಅಲ್ಲಿ ಘರ್ಷಣೆ ಇದ್ದಾಗ ಆಗ್ತೈತಿ, ಹೌದಾ? ನೆಕ್ಸ್ಟ್, ನಾವು ಕೂಡ ಪುಸ್ತಕಗಳ ಮೇಲೆ ಪೆನ್ಗಳಿಂದ ಬರೆಯೋದು ಕೂಡ ಅಲ್ಲಿ ಕೂಡ ಘರ್ಷಣೆ ಉಂಟಾಗ್ತೈತಿ. ಇವೆಲ್ಲವೂ ಕೂಡ ಘರ್ಷಣೆ ಇರೋದರಿಂದ ಒಂದು ಘರ್ಷಣೆ ನಮ್ಗೆ ಅವಶ್ಯಕವಾಗೈತಿ. ಹಾಗಾದರೆ ಘರ್ಷಣೆಯಿಂದ ಏನಾದರೂ ಕೆಡಕು ಇದೆಯಾ ಅಂತ ನೋಡ್ತಾ ಬರೋದಾದರೆ ಘರ್ಷಣೆ ಒಂದು ಕೆಡಕು ಕೂಡ ಹೌದು. ಆದರೆ ಅದರಿಂದ ಕೆಲವೊಂದಿಷ್ಟು ಕೆಡಕು ಕೂಡ ಇದೆ. ಯಾವ ರೀತಿಯಪ್ಪ ಅಂದರೆ ಈಗ ಸ್ಕ್ರೂಗಳಾಗಿರ್ಬೋದು, ಬಾಲ್ ಬೇರಿಂಗ್ ಆಗಿರ್ಬೋದು ಅಥವಾ ಬೂಟಿನ ತಳದ ಅಟ್ಟೆ ಆಗಿರ್ಬೋದು, ಅವು ವಸ್ತುಗಳು ಏನಾಗ್ತಾವೆ? ಸವೆದು ಹೋಗ್ತಾವೆ. ಸವೆದು ಹೋಗ್ತಾವೆ. ಯಾಕೆ ಸವೆದು ಹೋಗ್ತಾವಪ್ಪ ಅಂದರೆ ಘರ್ಷಣೆಯಿಂದ ಸವೆದು ಹೋಗ್ತಾವೆ. ಯಾಕೆ ಸವೆದು ಹೋಗ್ತಾವೆ? ಘರ್ಷಣೆಯಿಂದ. ನೀವು ನೋಡಿರ್ಬೋದು, ಆ ಚಿತ್ರವನ್ನು ತೋರಿಸ್ತೀನಿ, ವೇಟ್ ಮಾಡಿ. ಇಲ್ಲಿ ನೋಡ್ಬೋದು ನೀವು, ಕಾಲಿನ ಬೂಟುಗಳ ತಳದ ಅಟ್ಟೆಗಳೇನಾಗ್ಯಾವು? ಘರ್ಷಣೆಯಿಂದ ಸವೆದು ಹೋಗ್ಯಾವು, ಹೌದಾ? ಈ ಘರ್ಷಣೆ ಇರೋದರಿಂದ ಏನಾಗ್ತೈತಿ? ಇದು ಬೂಟುಗಳ ಅಥವಾ ಒಂದು ಚಪ್ಪಲಿಯ ತಳದ ಅಟ್ಟೆಗಳು ಇರ್ತಾವಲ್ಲ, ಅವೇನಾಗ್ತಾವೆ? ಸವೆದು ಹೋಗ್ತಾವೆ. ಇದು ಕೂಡ ಒಂದು ಘರ್ಷಣೆ ಇರೋದರಿಂದ ಕೆಡಕೈತಿ. ನೆಕ್ಸ್ಟ್, ಈ ಸ್ಕ್ರೂಗಳು ಕೂಡ ಸವೆದು ಹೋಗ್ತಾವೆ. ನೆಕ್ಸ್ಟ್, ಬಾಲ್ ಬೇರಿಂಗ್ ಅನ್ನೋದು ಕೂಡ ಸವೆದು ಹೋಗ್ತೈತಿ. ಯಾವುದರಿಂದ? ಘರ್ಷಣೆಯಿಂದ. ಹಾಗಾದರೆ ಘರ್ಷಣೆಯು ಉಷ್ಣವನ್ನು ಸಹ ಉತ್ಪಾದಿಸುತ್ತದೆ. ಘರ್ಷಣೆ ಏನು ಮಾಡ್ತೈತಂತ? ಉಷ್ಣವನ್ನು ಸಹ ಉತ್ಪಾದನೆ ಮಾಡ್ತೈತಂತ. ಹಾಗಾದರೆ ಉಷ್ಣ ಯಾವ ರೀತಿ ಉತ್ಪಾದನೆ ಆಗ್ತೈತಿ ಘರ್ಷಣೆಯಿಂದ ಅಂತ ನೋಡ್ತಾ ಬರೋದಾದರೆ, ನೀವು ಅಂಗೈಗಳನ್ನು ಪರಸ್ಪರ ಉಜ್ಜಿದಾಗ
ಅಂದರೆ ಅಂಗೈಗಳನ್ನು ಏನು ಮಾಡೋದು, ಎರಡೂ ಅಂಗೈಗಳನ್ನು ಪರಸ್ಪರ ಉಜ್ಜಿದಾಗ ಏನಾಗ್ತೈತಿ, ನಿಮ್ಗೆ ಬಿಸಿಯ ಅನುಭವ ಆಗ್ತೈತಿ. ಹೌದಾ, ನಿಮ್ಗಂದ್ರೂ ಇದು ಅನುಭವ ಆಗಿರ್ತೈತಿ. ಇದು ಯಾವುದರಿಂದ ಬಿಸಿಯ ಅನುಭವ ಆಗ್ತೈತಪ್ಪ ಅಂದ್ರೆ ಘರ್ಷಣೆಯಿಂದ ಈ ಬಿಸಿಯ ಅನುಭವ ಆಗ್ತೈತಿ. ನೆಕ್ಸ್ಟ್, ನೀವು ಬೆಂಕಿ ಕಡ್ಡಿಯನ್ನು ಒರಟು ಮೇಲ್ಮೈನ ಮೇಲೆ ಗೀರಿದಾಗ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಅಂದರೆ ಬೆಂಕಿ ಪೊಟ್ಟಣದ ಸೈಡ್ ಏನಿರುತ್ತೆ, ಒಂದು ಒರಟು ಮೇಲ್ಮೈ ಇರುತ್ತೆ. ಆ ಒರಟು ಮೇಲ್ಮೈ ಮೇಲೆ ನೀವು ಬೆಂಕಿ ಕಡ್ಡಿಯನ್ನು ಗೀರಿದಾಗ ಏನಾಗ್ತೈತಿ, ಬೆಂಕಿ ಹೊತ್ಕೋತೈತಿ. ಇದು ಕೂಡ ಯಾವುದಕ್ಕೂ ಘರ್ಷಣೆಯಿಂದ ಉಂಟಾಗುವಂಥ ಒಂದು ಘರ್ಷಣೆಯಿಂದ ಉಷ್ಣ ಉಂಟಾಗ್ತೈತಿ. ಹೌದಾ. ನೆಕ್ಸ್ಟ್, ನೀವು ಮಿಕ್ಸರನ್ನು ಕೆಲ ಕಾಲಗಳಿಗೆ ಏನು ಮಾಡಬೇಕು, ಬಳಸಿದಾಗ ಅದರ ಚಲನೆಯಿಂದ ಅಥವಾ ಚಾಲನೆಯಿಂದ ಏನಾಗ್ತೈತಿ, ಉಷ್ಣ ಉತ್ಪತ್ತಿ ಆಗ್ತೈತಿ. ಅಂದರೆ ಅದು ಸ್ವಲ್ಪ ಬಿಸಿಯಾಗಿರ್ತೈತಿ, ಅದರ ಅನುಭವ ಕೂಡ ನಿಮ್ಗೆ ಆಗಿರ್ತೈತಿ. ಅದು ಎದಕ್ಕಪ್ಪ ಅಂದರೆ ಘರ್ಷಣೆಯಿಂದ ಉಂಟಾಗಿರ್ತೈತಿ. ಬಿಸಿ ಅನುಭವ ಯಾವುದರಿಂದ ಆಗ್ತೈತಿ, ಘರ್ಷಣೆಯಿಂದ. ನೆಕ್ಸ್ಟ್, ಘರ್ಷಣೆಯನ್ನು ಹೆಚ್ಚಿಸಲು ಏನು ಮಾಡ್ತಾರಪ್ಪ ಅಂದರೆ ಪಾದರಕ್ಷದ ತಳದ ಅಟ್ಟೆಗಳನ್ನು ಏನು ಮಾಡಿರ್ತಾರೆ, ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಪಾದರಕ್ಷದ ತಳದ ಅಟ್ಟೆಗಳನ್ನು ಘರ್ಷಣೆ ಹೆಚ್ಚು ಸಿಗ್ಲತ್ತೇಳಿ ಮೊಳೆಗಳನ್ನು ಅಥವಾ ಡಾಟ್ಸ್ಗಳನ್ನು ಮಾಡಿರ್ತಾರೆ. ನೆಕ್ಸ್ಟ್, ನೀವು ಈಗ ಕ್ರಿಕೆಟರ್ಸ್ ಮತ್ತು ಕಬಡ್ಡಿ ಪ್ಲೇಯರ್ಸ್ ಕೆಲವೊಂದಿಷ್ಟು ಬೂಟ್ಗಳನ್ನ ಹಾಕಿರ್ತಾರೆ. ಆ ಬೂಟ್ಗಳ ಕೆಳಭಾಗದಲ್ಲಿ ಏನಿರ್ತಾವಪ್ಪ ಅಂದ್ರೆ ಮೊಳೆ ಅಥವಾ ಕೆಲವೊಂದಿಷ್ಟು ಗ್ರಿಪ್ ಸಿಗ್ಲತ್ತೇಳಿ ಬೂಟ್ಗಳನ್ನು ತಯಾರು ಮಾಡಿರ್ತಾರೆ, ತಳದ ಅಟ್ಟೆಗಳು ಗ್ರಿಪ್ಗೋಸ್ಕರ. ಅದು ಏನಪ್ಪ ಅಂದರೆ ಎದಕ್ಕೂ ಅಲ್ಲ, ಘರ್ಷಣೆ ಹೆಚ್ಚಾಗ್ಲತ್ತೇಳಿ. ಹೌದಾ. ಟೈರುಗಳ ಹೊರಮೈನ ವಿನ್ಯಾಸ ಇಲ್ಲಿ ನೋಡ್ಬೋದು. ಇದು ಟೈರಿನ ಹೊರಮೈನ ವಿನ್ಯಾಸ. ಇದು ಯಾವ ರೀತಿ ಇದೆ ನೋಡಿ. ಇಲ್ಲಿ ಕೂಡ ಘರ್ಷಣೆ ಯಾವುದು, ನೆಲ ಮತ್ತು ಟೈರ್ಗಳ ನಡುವೆ ಘರ್ಷಣೆ ಸಿಗ್ಲತ್ತೇಳಿ ಈ ರೀತಿಯಾಗಿ ಏನು ಮಾಡಲಾಗಿದೆ, ಟೈರ್ಗಳ ಹೊರಮೈಯನ್ನು ವಿನ್ಯಾಸವನ್ನು ಮಾಡಲಾಗಿದೆ. ನೆಕ್ಸ್ಟ್, ವಾಹನಗಳ ಬ್ರೇಕ್ ವ್ಯವಸ್ಥೆಯಲ್ಲಿ ಬ್ರೇಕ್ ಪ್ಯಾಡ್ ಬಳಸಿರುವುದು. ವಾಹನಗಳ ಬ್ರೇಕ್ ವ್ಯವಸ್ಥೆಯಲ್ಲಿ ಬ್ರೇಕ್ ಪ್ಯಾಡ್ ಬಳಸಿರುವುದು ಕೂಡ ಘರ್ಷಣೆಯನ್ನು ಹೆಚ್ಚಿಸಲು. ಈ ವಾಹನವನ್ನು ಸ್ಟಾಪ್ ಮಾಡಲು ಬ್ರೇಕ್ ಪ್ಯಾಡನ್ನು ಬಳಸ್ತಾರೆ. ಆ ಬ್ರೇಕ್ ಪ್ಯಾಡ್ ಘರ್ಷಣೆಯಿಂದ ಏನು ಮಾಡ್ತೈತಿ, ಘರ್ಷಣೆ ಹೆಚ್ಚೈತಪ್ಪ ಅಂದರೆ ಸ್ಪೀಡ್ ಆಟೋಮೆಟಿಕ್ಲಿ ಕಡಿಮೆ ಆಗ್ತೈತಿ. ಘರ್ಷಣೆ ಕಡಿಮೆ ಮಾಡಲು ನೋಡಿ, ಘರ್ಷಣೆ ಕಡಿಮೆ ಮಾಡಲು ಏನೇನು ಬಳಸ್ತಾರಪ್ಪ ಅಂದರೆ, ಈಗ ನೀವು ಕ್ಯಾರಮ್ ಬೋರ್ಡ್ ಆಡ್ತಾ ಇರ್ತೀರಿ. ಕ್ಯಾರಮ್ ಬೋರ್ಡ್ನಲ್ಲಿ ಪೌಡ್ರನ್ನು ಉದುರಿಸ್ತೀರಿ ಅಥವಾ ಪೌಡ್ರನ್ನು ಬಳಸ್ತೀರಿ. ಏನಕ್ಕಪ್ಪ ಅಂದರೆ ಅಲ್ಲಿ ಸ್ಟ್ರೈಕರ್ ಇರ್ತೈತಲ್ಲ, ಆ ಸ್ಟ್ರೈಕರು ಸ್ಪೀಡಾಗಿ ಹೋಗಲಿ ಅಥವಾ ಕ್ಯಾರಮ್ ಬೋರ್ಡ್ ಮತ್ತು ಆ ಸ್ಟ್ರೈಕರ್ ನಡುವೆ ಘರ್ಷಣೆ ಕಡಿಮೆ ಆಗಲಿ ಮತ್ತು ಅದರ ವೇಗ ಇನ್ಕ್ರೀಸ್ ಆಗಲಿ ಅಂತೇಳಿ ನೀವೇನು ಮಾಡ್ತೀರಿ, ಪೌಡ್ರನ್ನು ಬಳಸ್ತೀರಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಘರ್ಷಣೆ ಕಡಿಮೆಗೊಳಿಸಲೆಂದು ಕ್ಯಾರಮ್ ಬೋರ್ಡಿನ ಮೇಲೆ ಪೌಡ್ರನ್ನು ಉದುರಿಸಲಾಗುತ್ತದೆ. ನೆಕ್ಸ್ಟ್, ಬಾಗಿಲಿನ ಕೀಲುಗಳಿಗೆ ಒಂದೆರಡು ಹನಿ ಎಣ್ಣೆಯನ್ನು ಹಾಕುವುದರಿಂದ ಬಾಗಿಲುಗಳು ಸುಗಮವಾಗಿ ಚಲಿಸುತ್ತವೆ. ನೋಡಿ, ಬಾಗಿಲುಗಳಿಗೆ ಕೀಲುಗಳು ಇರ್ತಾವಲ್ಲ, ಅಲ್ಲಿ ಎಣ್ಣೆಯನ್ನು ಹಾಕುವುದರಿಂದ ಬಾಗಿಲುಗಳು ಏನಾಗ್ತವೆ, ಸುಗಮವಾಗಿ ಚಲಿಸ್ತವೆ. ಅಲ್ಲಿ ಕೂಡ ಏನಾಗ್ತೈತಿ, ಘರ್ಷಣೆ ಕಡಿಮೆ ಆಗ್ತೈತಿ. ನೆಕ್ಸ್ಟ್, ಬೈಸಿಕಲ್ ಮತ್ತು ಮೋಟಾರ್ ಮೆಕ್ಯಾನಿಕಲ್ ಯಂತ್ರಗಳ ಚಲಿಸುವ ಭಾಗಗಳ ನಡುವೆ ಗ್ರೀಸನ್ನು ಬಳಸುವುದು. ಬೈಸಿಕಲ್ ಅಥವಾ ಮೋಟಾರ್ ಮೆಕ್ಯಾನಿಕ್ ಯಂತ್ರಗಳ ಚಲಿಸುವಂಥ ಭಾಗ ಇರ್ತೈತಲ್ಲ, ಅದರ ನಡುವೆ ಏನು ಬಳಕೆ ಮಾಡ್ತಾರೆ, ಗ್ರೀಸನ್ನು ಬಳಕೆ ಮಾಡ್ತಾರೆ. ಯಾಕೆ ಬಳಕೆ ಮಾಡ್ತಾರಪ್ಪ ಅಂದ್ರೆ ಘರ್ಷಣೆಯನ್ನು ಕಡಿಮೆ ಮಾಡಲು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಅಪಘರ್ಷಕ ಅಂತ ಬರ್ತಾವೆ ನೋಡಿ. ಹೊಸ ಪುಸ್ತಕದಲ್ಲಿ ಈಗೇನು 2025 ಏನು ಬಂದಿದೆ ಅಲ್ಲ ಪುಸ್ತಕ, ಅದರಲ್ಲಿ ಏನಂತ ಕೊಟ್ಟಿದ್ದಾರಪ್ಪ ಅಂದರೆ ಅಪಘರ್ಷಕ ಅಂತ ಕೊಟ್ಟಿದ್ದಾರೆ. ಆದರೆ ಹಳೆಯ ಪುಸ್ತಕದಲ್ಲಿ ಮಾರ್ಧಕ ಅಂತೇಳಿ ಕೊಟ್ಟಿದ್ದಾರೆ. ಏನಪ್ಪ ಇದು ಮಾರ್ಧಕ ಅಂದರೆ ಏನು, ಅಪಘರ್ಷಕ ಅಂದ್ರೇನು, ಇವೆರಡು ಒಂದೇ. ಆದರೆ ಏನೇನು ವರ್ಡ್ ಬೇರೆ ಕೊಟ್ಟಿದ್ದಾರೆ, ಮೀನಿಂಗ್ ಒಂದೇ ಇದೆ. ಘರ್ಷಣೆಯನ್ನು ಕಡಿಮೆ ಮಾಡುವ ಪದಾರ್ಥಗಳನ್ನು ಅಪಘರ್ಷಕಗಳೆಂದು ಕರೆಯುವರು. ನೋಡಿ, ಘರ್ಷಣೆಯನ್ನು ಕಡಿಮೆ ಮಾಡಲು ಬಳಸುವಂಥ ಪದಾರ್ಥ ಇರ್ತಾವಲ್ಲ, ಅವುಗಳನ್ನು ಏನಂತ ಕರಿತೀವಿ, ಅಪಘರ್ಷಕತೆ ಕರಿತೀವಿ. ಅಥವಾ ಅದಕ್ಕೆ ಇನ್ನೊಂದು ಹೆಸರು ಮಾರ್ಧಕ. ಏನು, ಮಾರ್ಧಕ. ಹೌದಾ. ಉದಾಹರಣೆಗೆ ನೋಡ್ತಾ ಬರೋದಾದರೆ ಯಾವ್ಯಾವ ಅಪಘರ್ಷಕಗಳು ಅಂದರೆ ಘರ್ಷಣೆಯನ್ನು ಕಡಿಮೆ ಮಾಡುವಂಥ ಪದಾರ್ಥಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದರೆ ಪೌಡರ್, ನೆಕ್ಸ್ಟ್ ಗ್ರೀಸ್, ಮೋಟಾರ್ ವಾಹನಗಳ ಎಂಜಿನ್ಗಳಲ್ಲಿ ಆಗಿರ್ಬೋದು, ಮೋಟಾರ್ ವಾಹನಗಳ ಮೆಕ್ಯಾನಿಕ್ಗಳಲ್ಲಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಎಣ್ಣೆಯನ್ನು, ಗ್ರಾಫೈಟ್, ಬಾಲ್ ಬೇರಿಂಗ್ ಇವೆಲ್ಲವೂ ಕೂಡ ಏನಾಗಿವೆ, ಘರ್ಷಣೆಯನ್ನು ಕಡಿಮೆ ಮಾಡುವಂಥ ಪದಾರ್ಥಗಳಾಗ್ಯವು. ಅದಕ್ಕಾಗಿ ಇವುಗಳಿಗೆ ಏನಂತ ಕರೀತಾರೆ, ಅಪಘರ್ಷಕ ಅಥವಾ ಮಾರ್ಧಕ ಅಂತೇಳಿ ಕರೀತಾರೆ. ಇಲ್ಲಿ ನೋಡ್ಬೋದು ಮಾರ್ಧಕದ ವರ್ತನೆ ಯಾವ ರೀತಿ ಆಗ್ತೈತಪ್ಪ ಅಂದರೆ, ಇಲ್ಲಿ ಒಂದು ಮೇಲ್ಮೈ 2 ಮತ್ತು ಮೇಲ್ಮೈ 1 ಅಂತ ಕೊಡಲಾಗಿದೆ. ಅಂದರೆ ಇದು ಒಂದು ವಸ್ತು, ಕೆಳಗಿಂದ ಇನ್ನೊಂದು, ಇದು ಒಂದು ವಸ್ತು. ಇವು ಎರಡೂ ವಸ್ತುಗಳ ನಡುವೆ ಏನು ಬಳಕೆಯಾಗಿದೆ, ಇಲ್ಲಿ
ಮಾರ್ಧರಕ ಅಥವಾ ಅಪಘರ್ಷಕ ಬಳಕೆಯಾಗಿದೆ. ಅಂದರೆ ಇಲ್ಲಿ ಗ್ರೀಸ್ ಬಳಕೆಯಾಗಿರ್ಬೋದು ಅಥವಾ ಎಣ್ಣೆ ಬಳಕೆಯಾಗಿರ್ಬೋದು ಅಥವಾ ಪೌಡರ್ ಬಳಕೆಯಾಗಿರ್ಬೋದು. ಇದು ಏನು ಮಾಡುತ್ತೆ, ಎರಡು ಮೇಲ್ಮೈಯನ್ನು ಸಪ್ರೇಟ್ ಮಾಡಿ ಅದು ಘರ್ಷಣೆಯನ್ನು ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ನೆಕ್ಸ್ಟ್, ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧವನ್ನು ಉರುಳು ಘರ್ಷಣೆ ಅಂತ ಕರಿತೀವಿ. ನೋಡಿ, ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಅಂದರೆ ಒಂದು ಕಾಯಿ ಇನ್ನೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧ ಇದೆಯಲ್ಲ, ಅದನ್ನು ಉರುಳು ಘರ್ಷಣೆ ಅಂತ ಕರಿತೀವಿ. ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಇರುವುದರಿಂದ ಬಹುತೇಕ ಯಂತ್ರಗಳಲ್ಲಿ ಜಾರುವಿಕೆಗೆ ಬದಲಾಗಿ ಬಾಲ್ ಬೇರಿಂಗ್ಗಳನ್ನು ಬಳಸಿ ವಸ್ತುಗಳನ್ನು ಉರುಳಿಸಬಹುದು. ನೋಡಿ, ಉರುಳು ಘರ್ಷಣೆಗಿಂತ ಜಾರು ಘರ್ಷಣೆ ಏನಾಗಿರ್ತೈತಿ, ಕಡಿಮೆ ಇರ್ತೈತಿ. ಅದಕ್ಕಾಗಿ ಬಹುತೇಕ ಯಂತ್ರಗಳಲ್ಲಿ ಏನು ಬಳಕೆ ಮಾಡ್ತಾ ಇದ್ದಾರೆ, ಜಾರುವಿಕೆಗೆ ಬದಲಾಗಿ ಬಾಲ್ ಬೇರಿಂಗ್ ಅನ್ನುವಂಥ ಉರುಳು ಘರ್ಷಣೆಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಈ ಉದಾಹರಣೆಗೆ ನೋಡ್ತಾ ಬರೋದಾದರೆ ಸೀಲಿಂಗ್ ಫ್ಯಾನ್ಗಳಲ್ಲಿ ಬಾಲ್ ಬೇರಿಂಗನ್ನು ಬಳಕೆ ಮಾಡಿರ್ತಾರೆ. ಬೈಸಿಕಲ್ಗಳಲ್ಲಿ ಕೂಡ ಬಾಲ್ ಬೇರಿಂಗನ್ನು ಬಳಕೆ ಮಾಡಿರ್ತಾರೆ. ನೆಕ್ಸ್ಟ್, ತರಲಗಳು ಅಂತ ಬರ್ತಾವೆ. ಏನು ತರಲಗಳು ಅಂದರೆ ಅನಿಲಗಳಿಗೆ ಅಥವಾ ದ್ರವಗಳಿಗೆ ಇರುವ ಸಾಮಾನ್ಯ ಹೆಸರೇ ತರಲಗಳು. ನೋಡಿ, ಅನಿಲಗಳು ಮತ್ತು ದ್ರವಗಳಿಗೆ ಏನಂತ ಕರೀತಾರೆ, ಇನ್ನೊಂದು ಹೆಸರಲ್ಲಿ ತರಲಗಳು ಅಂತೇಳಿ ಕರೀತಾರೆ. ಈ ತರಲಗಳಲ್ಲೂ ಕೂಡ ಘರ್ಷಣೆ ಉಂಟಾಗ್ತೈತಿ. ಯಾವ ರೀತಿಯಪ್ಪ ಅಂದರೆ, ನಾವು ಒಂದು ವಿಮಾನವನ್ನು ನೋಡ್ಬೋದು. ನೀವು ಆ ವಿಮಾನವು ಕೂಡ ಎಲ್ಲಿ ಗಾಳಿಯಲ್ಲಿ ಏನಾಗ್ತೈತಿ, ಹಾರಾಟವನ್ನು ನಡೆಸೈತಿ. ಅಲ್ಲಿ ಕೂಡ ಏನಾಗ್ತೈತಿ, ಅದಕ್ಕೆ ಘರ್ಷಣೆಯನ್ನು ಯಾವುದು ಅನಿಲ ಘರ್ಷಣೆಯನ್ನು ನೀಡ್ತೈತಿ. ಈ ಘರ್ಷಣೆ ನೀಡ್ತೈತಲ್ಲ, ಇದನ್ನು ತರಲಗಳಲ್ಲಿ ಘರ್ಷಣೆ ಅಂತ ಕರಿತೀವಿ. ನೋಡಿ ಇಲ್ಲಿ ತರಲಗಳು ಉಂಟು ಮಾಡುವಂಥ ಘರ್ಷಣಾ ಬಲವನ್ನು ಸೆಳೆತ ಎಂದು ಕೂಡ ಕರೆಯುವರು. ತರಲಗಳು ಏನು ಉಂಟು ಮಾಡ್ತಾವಲ್ಲ ಘರ್ಷಣಾ ಬಲ, ಅದನ್ನು ಸೆಳೆತ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಗಾಳಿಯು ಹಗುರ ಮತ್ತು ವಿರಳ ಆಗಿದ್ದರೂ ಅದರ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಅದು ಘರ್ಷಣಾ ಬಲವನ್ನು ಬೀರುತ್ತದೆ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಇಲ್ಲಿ ನೋಡ್ಬೋದು ನೀವು, ವಿಮಾನ ಮತ್ತು ಪಕ್ಷಿಯ ಆಕಾರ ಎರಡು ಹೋಲಿಕೆಯಲ್ಲಿ ಸೇಮ್ ಅದಾವೆ. ಯಾಕಪ್ಪ ಅಂದರೆ ಇದು ಘರ್ಷಣೆಯನ್ನು ಕಡಿಮೆ ಮಾಡಲು, ಅಂದರೆ ತರಲಗಳಲ್ಲಿ ಘರ್ಷಣೆ ಅಂದರೆ ಗಾಳಿಯಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲು. ಯಾಕಪ್ಪ ಅಂದರೆ ಗಾಳಿಯಲ್ಲಿ ಪಕ್ಷಿ ಹಾರಾಟ ಮಾಡ್ತೈತಿ, ಅದರ ಆಕಾರ ಟೈಪ್ ನಾವು ವಿಮಾನವನ್ನು ಮಾಡಿದ್ವಿ ಅಂದ್ರೆ ವಿಮಾನವು ಕೂಡ ಗಾಳಿಯಲ್ಲಿ ಹಾರಾಟ ನಡೆಸಬಹುದು ಅಂತೇಳಿ ಅದರ ಸೇಮ್ ಆಕಾರವನ್ನು ನೀಡಲಾಗಿದೆ. ಇಲ್ಲಿ ತರಲಗಳಲ್ಲಿ ಚಲಿಸುವ ವಸ್ತುಗಳಿಗೆ ಸೂಕ್ತ ಆಕಾರವನ್ನು ನೀಡುವುದರಿಂದ, ನೋಡಿ, ತರಲಗಳಲ್ಲಿ ಚಲಿಸುವಂಥ ವಸ್ತುಗಳಿಗೆ ಸೂಕ್ತ ಆಕಾರವನ್ನು ನೀಡುವುದರಿಂದ ತರಲ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಕಡಿಮೆ ಮಾಡಬಹುದು. ಇದಿಷ್ಟೇನಾಗಿತ್ತಪ್ಪ ಅಂದರೆ ಘರ್ಷಣೆಯ ಬಗ್ಗೆ ಪಾಠ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.